ಓಕೆ. ನಿಮ್ಮ ಸಾಂಗ್ ಬಗ್ಗೆ ಈಗ ನೀವು ಸಾಂಗ್ ಕಂಪೋಸ್ ಮಾಡಿದಾಗಿರ್ಬೋದು, ಅದೆಲ್ಲ ಆದಮೇಲೆ ಸೊ ಒಂದು ಇನ್ಸಿಡೆಂಟ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ನಿಮ್ಗೆ ಏನಾದರೂ ಈ ಸಾಂಗ್ ಸಖತ್ತಾಗಿ ಬಂದಿದೆ ಆ ಥರ ಏನಾದರೂ ಕ್ರೆಡಿಟ್ಸ್ ಕೊಟ್ಟಿರುವಂಥದ್ದು, ನಿಮ್ಮ ಜೊತೆ ಮಾತಾಡಿರೋ ಅಂಥದ್ದು ಯಾವುದಾದ್ರು ಒಂದು ಇನ್ಸಿಡೆಂಟ್ ಇದೆ? ಈಗ ನಾನು ಎಷ್ಟು ಫಸ್ಟ್ ಫಿಲ್ಮ್ ಅಂದ್ರೆ 10 ದಿವಸ ಕಂಪೋಸಿಂಗ್ ಇದೆ ಅಂದ್ರೆ 10 ದಿವಸ ಅವ್ರ ಜೊತೆನೇ ಇದ್ದಿದ್ದು. ಓಕೆ. ಬೆಳಿಗಿನ ಸಾಯಂಕಾಲ ಅವ್ರ ಜೊತೆನೆ ಅವರೆಲ್ಲ ಸಾಂಗ್ ಕೇಳ್ತಾ ಇದ್ರು. ಎಲ್ಲ ಸಾಂಗ್ ಇಷ್ಟ ಆದ್ರೆ ಇನ್ಸ್ಟೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಕಮೆಂಟ್ ಮಾಡ್ತಾ ಇದ್ರು. ಇಲ್ಲಂದ್ರೆ ಸುಮ್ಮನೆ ಇರ್ತಾರೆ, ಅಂದ್ರೆ ಚೆನ್ನಾಗಿಲ್ಲ ಅಂತ ಯಾವ್ದು ಹೇಳ್ತಾ ಇರ್ಲಿಲ್ಲ. ಬಟ್ ಅವ್ರಿಗೆ ನಾನು ಮಾಡಿದೆ ಐ ಥಿಂಕ್ ಆಲ್ಮೋಸ್ಟ್ ಒಂದೊಂದಕ್ಕೆ ಒಂದು ಎರಡು ಆಪ್ಷನ್ ಕೊಟ್ಟಿರ್ಬೋದು. ಇಟ್ ವಾಸ್ ಒಂಥರ ಅವರಿಗೆ ಈ ಯಾವತ್ತು ಹೇಳೋದು ನಾನು ನಿನ್ನ ಆರ್ಕೆಸ್ಟ್ರಾ ಅವರಿಗೆ ಅರೇಂಜ್ಮೆಂಟ್ಸ್ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್, ನೀನು ಬೇರೆ ತರ ಮಾಡ್ತೀವಿ, ಎಲ್ಲರ ತರ ಮಾಡಲ್ಲ ಅಂತ. ಸೊ ಅರೇಂಜ್ ಆರ್ಕೆಸ್ಟ್ರೈಸೇಷನ್ ಅದು ತುಂಬಾ ಇಷ್ಟ ಅಂತ ಯಾವತ್ತು ಹೇಳೋದು. ಓಕೆ. ಸೊ ನೀವು ಸಾಂಗ್ಸ್ನ ಒಂದು 2-3 ಆಪ್ಷನ್ಸ್ ಆದರೂ ಕೊಟ್ಟಿರ್ತೀರಲ್ಲ, ಸೊ ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಅವರಿಗಾಗಿರ್ಬೋದು, ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಯಾರು ಸಾಂಗ್ನ ಸೆಲೆಕ್ಟ್ ಮಾಡ್ತಾ ಇದ್ರು? ಇಲ್ಲ, ಇಲ್ಲಿ ಅಣ್ಣವ್ರ ಕಂಪನಿಯಲ್ಲಿ ಅಣ್ಣವರೇ ಸೆಲೆಕ್ಟ್ ಮಾಡ್ತಾರೆ. ಅವರು ಇವನ್ ಫೈನಲೈಸ್ ವರದಣ್ಣ ಇನ್ನೊಬ್ರು ಐ ಥಿಂಕ್ ವೆರಿ ಟ್ಯಾಲೆಂಟೆಡ್. ಅವರನ್ನ ನನ್ನ ಲೆಕ್ಕದಲ್ಲಿ ಬ್ಯಾಕ್ ಬೋನ್ ಅಂತ ಹೇಳಿದ್ರು. ವರದಣ್ಣ, ರಾಜವ್, ಓಕೆ, ಅಣ್ಣವರು ಇವರಿಬ್ಬರೇ ಫೈನಲ್ ಡಿಸಿಷನ್ ಮೇಕರ್ಸ್. ರಗಣ ಕೂತ್ಕೋತಾ ಇದ್ರು. ಓಕೆ. ಸೊ ಪುನೀತ್ ರಾಜ್ಕುಮಾರ್ ಸರ್ ಅವರ ಕೊನೆಯ ಕ್ಷಣಗಳು, ಅಂದರೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಹಿಂದಿನ ದಿನ ನಿಮ್ಮ ಜೊತೆ ಇರ್ತಾರೆ. ಸೊ ಆವಾಗ ಏನು ಅನಿಸ್ತಾ ಇತ್ತು? ಅಂದರೆ ಆ ಸುದ್ದಿ ಕೇಳಿದ ತಕ್ಷಣ ನಿನ್ನೆ ತಾನೇ ಈ ವ್ಯಕ್ತಿ ನನ್ನ ಜೊತೆ ಇದ್ರು, ಇವಾಗ ಹೇಗೆ ಆ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಹೆಂಗೆ ಅನಿಸ್ತು ನಿಮಗೆ ಅಂತ? ಅಂದ್ರೆ ನಂಬಕ್ಕಾಗದ ವಿಷಯ ಅದು. ಇವತ್ತು ನನ್ನ ಕನಸು ಅಂತ ಅನ್ಸುತ್ತೆ ನನಗೆ. ಹೆಂಗೆ ಬೆಳಿಗ್ಗೆ ಯಾರೋ ಹೇಳುವಾಗ ಅದು ನಾನೇ ಹೇಳ್ತಾ ಇದ್ದೆ ಸುಮ್ಮನೆ ರೂಮರ್ಸ್ ಅಂತ, ಅಷ್ಟು ಕಾನ್ಫಿಡೆನ್ಸ್ ಆಗಿದೆ. ಯಾಕಂದ್ರೆ ನನಗೆ ನ್ಯೂಸ್ ಬರೋ 10 ನಿಮಿಷ ಮೊದಲು ಐ ಥಿಂಕ್ ನನ್ನ ಹೆಂಡತಿಗೆ ದೇ ಹ್ಯಾಡ್ ಮೆಸೇಜ್ ಅಶ್ವಿನಿ ಮತ್ತೆ. ಸೊ ಇದೊಂದು 20 ನಿಮಿಷ ನಂತರ ಯಾರೋ ಬಂದು ಕೇಳಿದ್ರೆ ಹಿಂಗೆ ಆಯ್ತಂತೆ ಅಂತ. ಆಕ್ಸಿಡೆಂಟ್ ಅಲ್ಲ ಅಂತ. ಐ ಫೆಲ್ಟ್ ಇಟ್ ವಾಸ್ ಫಾಸ್ಟ್ ಅಂತ, ಸುಳ್ಳು ಅಂತ. ಆಮೇಲೆ ನನಗೆ ಪುನಃ ನನ್ನ ಫ್ರೆಂಡ್ಸೇ ಇಲ್ಲ, ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಕೇಳು ಅಂತ. ನನಗೆ ಏನ್ ಕೇಳೋದ್ರಲ್ಲಿ ಡೆಫಿನೆಟ್ ಆಗಿ ಇಲ್ಲ ಅಂತ. ಟಿವಿ ನೋಡಿದೆ, ಟಿವಿಲಿ ಬರ್ತಾ ಇತ್ತು. ಆಮೇಲೆ ಹಾಸ್ಪಿಟಲ್ಗೆ ಫೋನ್ ಮಾಡಿದೆ, ಇಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಒಳಗೆ ಹೋಗಕ್ ಬಿಟ್ಟು ಡಾಕ್ಟರ್ ಹೇಳಿದ್ರು ಒಳಗೆ ಹೋಗೋಕ್ ಬಿಡ್ತಾ ಇಲ್ಲ, ಪೊಲೀಸ್ ಇದೆ. ಪೊಲೀಸ್ ಏನ್ ಮಾಡ್ತಾ ಇದೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ? ಒಂದು ಡೌಟ್ ಆಯ್ತು. ಆಮೇಲೆ ಇನ್ನು ತಮ್ಮನಿಗೆ ಫೋನ್ ಮಾಡಿದೆ, ಬೇರೆ ಸೀನಿಯರ್ ಡಾಕ್ಟರ್ಸ್ ಅಂತ. ಅಲ್ಲಿ ಮೆಸೇಜ್ ಬಂದ ತಕ್ಷಣ ನಾನು ಇನ್ಸ್ಟೆಂಟ್ ಎತ್ಕೊಂಡು ಹೋದೆ. ಅಂದ್ರೆ ಕುಡುನಾಗ ನನಗೆ ಏನು ಅಂತಲೇ ಗೊತ್ತು, ಜಗತ್ತಲ್ಲಿ ಏನಾಗ್ತಾ ಇದೆ ಗೊತ್ತು. ಎದ್ದಿದ್ದಷ್ಟೇ ನಾನು ಮುಂಚಿನ ದಿವಸ 2.5 ಗಂಟೆ ಮಲಗಿದೆ, 10 ಗಂಟೆಗೆ ಎದ್ದೆ. ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ನ್ಯೂಸ್. ಅಂದರೆ ಹಿಂದಿನ ದಿನ ಅಷ್ಟು ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆನೂ ಇರ್ತಾರೆ. ಸೊ ನೆಕ್ಸ್ಟ್ ದಿನ ಅವ್ರಿಲ್ಲ ಅಂತ ಹೇಳುವಾಗ ಅಫ್ಕೋರ್ಸ್ ಯಾರಿಗೂ ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲ, ಅದೇ ಹೇಳೋದಿಲ್ಲ, ಕನಸು ಅದು ಇವತ್ತಿಗೂ ನನಗೆ ನಂಬಕ್ಕಾಗಲ್ಲ. ಇವತ್ತಿಗೂ ನಾವು ಮಾತಾಡ್ತಾ ಇರ್ತೀವಿ, ಲೈಫ್ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ. ಯಾಕೆಂದ್ರೆ ಯಾರಾದ್ರೂ ಹುಷಾರಿಲ್ಲದೆ ಅಥವಾ ಏನೋ ಒಂದು ಆಕ್ಸಿಡೆಂಟ್, ಕೆಲವರು ಒದ್ದಾಡಿ ಏನೋ ಒಂದು ಗುಣ ಆಗದ ಕಾಯಿಲೆ, ಈ ತರ ಇದ್ರು ನಂಬೋದು. ಇದು ಮುಂಚಿನ ಕರೆಕ್ಟ್ ಆಗಿದ್ದಾರೆ, ನೆಕ್ಸ್ಟ್ ನೋಡಿದ್ರೆ ಮಲಗಿದ್ದಾರೆ ಅಷ್ಟೇ. ಅದೇ ಬಾಡಿ ಮುಂಚಿನ ದಿವಸ ನಮ್ಮ ಜೊತೆ ಇದ್ದು ನಾವು ಹಾಕೊಂಡು ಹಗ್ ಮಾಡಿದೀವಿ, ಅದೇ ಹಂಗೆ ಇದೆ. ತೇಜಸ್ಸಿಲ್ಲ ಅಂದ್ರೆ ಅದು ಯಾರಿಗೆ ಆಗೋದು. ಅಫ್ಕೋರ್ಸ್ ಇವಾಗ ಪುನೀತ್ ರಾಜ್ಕುಮಾರ್ ಸರ್ನ ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಅವ್ರದ್ದು ಲಕ್ಕಿ ಮ್ಯಾನ್ ಸಿನಿಮಾ ರಿಲೀಸ್ ಆದಾಗ ಕೂಡ ಅವ್ರು ಇದ್ದಾರೆ ಅಂತ ಸಾಕಷ್ಟು ಜನ ಸಿನಿಮಾ ಕೂಡ ನೋಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಸರ್ನ ನೋಡ್ಲಿಕ್ಕೆ ಅಂತಾನೆ ಆ ಸಿನಿಮಾ ನೋಡಿದವ್ರು ಜಾಸ್ತಿ ಇದ್ದಾರೆ. ಇವಾಗ ಅಪ್ಪು ಸರ್ ಇಲ್ಲ ಅಂತ ಹೇಳುವಾಗ ಹೆಂಗೆ ಅನ್ಸುತ್ತೆ? ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಈಗ ಹೆಂಗಂದ್ರೆ ಮನೇಲಿ ಏನಾದ್ರು ಫಂಕ್ಷನ್ ಆದ್ರೆ ಇಂಪಾರ್ಟೆಂಟ್, ಆನಿವರ್ಸರಿ ಆಗ್ಬೋದು, ನನ್ನ ಬರ್ತ್ಡೇ, ಮಕ್ಕಳ ಬರ್ತ್ಡೇ, ವೈಫ್ ಬರ್ತ್ಡೇ, ಈಗ ನಾಡಿದ್ದು ಅವ್ರ ಬರ್ತ್ಡೇ. ಯೂಶಲಿ ನಾನು ಆ ಬರ್ತ್ಡೇಗೆ ಬೆಳಿಗ್ಗೆ ಫಸ್ಟ್ ಹಾಫ್ ಅಲ್ಲಿ ಹೋಗಿ ಒಂದು 1-2 hours ಇದ್ಕೊಂಡು ಬರ್ತಿದ್ದೆ ಎವ್ರಿ ಬರ್ತ್ಡೇ. ಸೊ ಅದು ನನಗೆ ಮಿಸ್ ಆಗ್ತಾ ಇದೆ. ಈಗ 15th 16th ಎಲ್ಲ ನಾಡಿದ್ದು, ಸಾರಿ ಈ ತಿಂಗಳು ಸಂತೆ ಇತ್ತು. ಸೊ ಹೋಗಕ್ಕಿಲ್ಲ, ನೆನಪಾಗತ್ತೆ. ಹೋಗಂಗಿಲ್ಲ, ಹೋದ್ರು ಅವ್ರ ನೆನಪಲ್ಲಿ ಯಾರಿಗಾರ ಹೋದ್ರು ಬೇಸರ ಆಗತ್ತೆ. ಒಂಥರ ಆಡ್ ಫೀಲಿಂಗ್ ಇತ್ತು ಬಿಟ್ರೆ. ಬಟ್ ಒಂದು ನಮ್ಮ ಮನಸ್ಸಲ್ಲಿ ಯಾವತ್ತು ಆ ಮೆಮರೀಸ್ ಲೈಫ್ ಲಾಂಗ್ ಇರುತ್ತೆ. ಆಮೇಲೆ ಈಸ್ ವೆರಿ ಕ್ಲೋಸ್ ಟು ಮೀ. ಯಾಕಂದ್ರೆ ಈ ಅಪ್ಪು ಆದ್ಮೇಲೆ ನಾವು
ಆಗ ರೆಗ್ಯುಲರ್ ಹ್ಯಾಂಗ್ಔಟ್ಸ್ ಮಾಡ್ತಾ ಇದ್ವಿ. ಆಮೇಲೆ ಆಯ್ತು ಅವರು ಬಿಸಿ, ನಾವು ಬಿಸಿ ಅಂತ ಇತ್ತು. ಬಟ್ ಲಾಟ್ಸ್ ಆಫ್ ಮೆಮರೀಸು. ಆಸ್ ಫ್ಯಾಮಿಲಿ ವಿ ಆರ್ ವೆರಿ ಮಚ್ ಫ್ರೆಂಡ್ಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.